ಕನ್ನಡಿಗರ ಪಾಲಿಗೆ ಕೇಂದ್ರದ ಚಂಬು ಭಾಗ್ಯ ಬಂದಿದೆ ಅಂತ ಹೇಳಿ ಲೇವಡಿ ಮಾಡಲಾಗ್ತಾ ಇದೆ, ಟೀಕೆ ಮಾಡಲಾಗ್ತಾ ಇದೆ. ತೆರಿಗೆ ಪಾಲಿನಲ್ಲಿ ರಾಜ್ಯಕ್ಕೆ ಸಿಕ್ಕಿದ್ದು ಏನು? ಬರೀ ಚಂಬು ಮಾತ್ರ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಕೇಂದ್ರದ ಬಜೆಟ್ ಘೋಷಣೆ ಆಯಿತು. ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನ್ನು ಮಂಡನೆ ಮಾಡಿದ್ರು ನಿನ್ನೆ. ಆದರೆ ಕೇಂದ್ರದಿಂದ ಕನ್ನಡಿಗರಿಗೆ ಏನು ಸಿಕ್ತು? ಬರೀ ಚಂಬು ಸಿಗ್ತಾ ಇದೆ. ತೆರಿಗೆ ಪಾಲಿನಲ್ಲಿ ರಾಜ್ಯಕ್ಕೆ ಸಿಕ್ಕಿದ್ದು ಬರೀ ಚಂಬು ಅಂತ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ನವರು ಕೂಡ ಆರೋಪ ಮಾಡಿದ್ರು, ಅನುದಾನದ ನಿರೀಕ್ಷೆಯಲ್ಲಿದ್ದವರಿಗೆ ಈಗ ಬರೀ ಸುಣ್ಣ ಅಷ್ಟೇ, ಬೇರೆ ಏನೂ ಸಿಕ್ಕಿಲ್ಲ. ರೂಪಾಯಿ ಕೊಟ್ಟರೆ ವಾಪಸ್ ಕೊಟ್ಟಿರೋದೆಷ್ಟು? ಬರೀ ಪೈಸೆ ಮಾತ್ರ ಕೊಟ್ಟಿದ್ದಾರೆ ಅವರು. ಬರ ಪರಿಹಾರಕ್ಕೂ ಕೂಡ ಕೈ ಚೆಲ್ಲಿದೆ ಕೇಂದ್ರ ಸರ್ಕಾರ, ಏನು ಕೂಡ ಕೊಟ್ಟಿಲ್ಲ. ಅಚ್ಚೇ ದಿನ ಅಂದರೆ ಇದೇನಾ? ಒಳ್ಳೆ ದಿನ ಅಂದರೆ ಇದೇನಾ? ಯಾವುದು ಒಳ್ಳೆ ದಿನ, ಯಾವುದು ಅಚ್ಚೇ ದಿನ ಅಂತ ಹೇಳ್ತಾ ಇದ್ದಾರೆ. 2026-27ನೇ ಸಾಲಿನ ಕೇಂದ್ರ ಬಜೆಟ್ ಪ್ರಕಟವಾದ ಬಳಿಕ ಕರ್ನಾಟಕದಲ್ಲಿ ಈ ರೀತಿಯಾದ ಮಾತುಗಳು ಕೇಳಿ ಬರ್ತಾ ಇದೆ. ಈ ಅವ್ಯಯ ಏನಿದೆ, ರಾಜ್ಯದ ನಿರೀಕ್ಷೆಗಳಿಗೆ ಸ್ಪಂದಿಸಿಲ್ಲ. ನೆಲಮಟ್ಟದ ಅಭಿವೃದ್ಧಿಗೆ ಅಗತ್ಯವಿರುವಂತಹ ಈ ಸ್ಪಷ್ಟ ದಿಕ್ಕು ಇನ್ನೂ ಕೂಡ ಸಿಗ್ತಾ ಇಲ್ಲ ಇಲ್ಲಿ. ಈ ಮೂಲಕ ಕರ್ನಾಟಕಕ್ಕೆ 14ನೇ ಹಣಕಾಸಿನಷ್ಟು ಹಣ ಎಂದು ನಷ್ಟ ಆಗ್ತಾ ಇದೆ. ಉತ್ತರ ಪ್ರದೇಶಕ್ಕೆ ಹಾಗೂ ಕರ್ನಾಟಕಕ್ಕೆ ಹಣಕಾಸಿನ ಹಂಚಿಕೆಯಲ್ಲಿ ಭಾರಿ ತಾರತಮ್ಯ ಆಗಿದೆ. ಕನ್ನಡಿಗರಿಗೆ ಚೊಂಬು ಕೊಟ್ಟಿದ್ದಾರೆ ಅಂದರೆ ಏನೂ ಕೂಡ ಸಿಕ್ಕಿಲ್ಲ ಕೇಂದ್ರದ ಬಜೆಟ್ನಿಂದ, ನಮಗೇನು ಉಪಯೋಗ ಆಗಿಲ್ಲ. ಕಾಂಗ್ರೆಸ್ ನಾಯಕರು ಕೂಡ ಅದೇ ಹೇಳ್ತಾ ಇದ್ದಾರೆ, ಅನ್ಯಾಯ ಆಗಿದೆ ಅಂತ. ಈಗ ಅದೇ ವಿಚಾರ ಕೇಳಿ ಬರ್ತಾ ಇದೆ. ನಾವು ರೂಪಾಯಿ ಎಷ್ಟು ಕೊಟ್ಟರೆ ತೆರಿಗೆ ಹಣ ಏನು ನಾವು ಕೊಡ್ತಾ ಇದ್ವಿ, ಅದು ನಮಗೆ ಉಪಯೋಗ ಆಗ್ತಾ ಇಲ್ಲ. ನಾವು 1 ರೂಪಾಯಿ ಕೊಟ್ಟರೆ ಅವ್ರು ನಮಗೆ 1 ಪೈಸಾ ವಾಪಸ್ ಕೊಡ್ತಾ ಇದ್ದಾರೆ. ಅದರಿಂದ ಏನು ಲಾಭ? ಇವರು ನಮಗೆ ತಾರತಮ್ಯ ಮಾಡ್ತಾ ಇದ್ದಾರೆ. ಬೇರೆ ರಾಜ್ಯಗಳಿಗೆ ಹೋಲಿಸಿ ನೋಡಿ ಕರ್ನಾಟಕಕ್ಕೆ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಅಂತ, ಅದು ಗೊತ್ತಾಗುತ್ತೆ ಅಂತ. ಬರ ಪರಿಹಾರ ಕೂಡ ಸರಿಯಾದ ರೀತಿಯಲ್ಲಿ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ, ಅದನ್ನು ಕೂಡ ಕೈ ಚೆಲ್ಲಿದ್ದಾರೆ. ಅಚ್ಚೇ ದಿನ್ ಅಂತ ಹೇಳ್ತಾರಲ್ಲ ಪ್ರಧಾನಿ ಮೋದಿ ಅವರು, ಅಚ್ಚೇ ದಿನ್ ಆಯೇಗ ಅಂತ ಹೇಳ್ತಾ ಇರ್ತಾರೆ. ಅದು ಯಾವಾಗ ಬರುತ್ತೆ? ಇದು ಇದೇನಾ? ಒಂದು ರಾಜ್ಯಕ್ಕೆ ಒಂಥರ, ಕರ್ನಾಟಕಕ್ಕೆ ಒಂಥರ ಮಾಡ್ತಾ ಇದ್ದಾರೆ. ಯಾಕೆ ಈ ತಾರತಮ್ಯ ಮಾಡ್ತಾ ಗೊತ್ತಾಗ್ತಾ ಇಲ್ಲ. 2026-27ನೇ ಸಾಲಿನ ಕೇಂದ್ರ ಬಜೆಟನ್ನು ಪ್ರಕಟ ಆಗಿದೆ. ಅದಾದ ಬಳಿಕ ಕರ್ನಾಟಕದಲ್ಲಿ ಈ ರೀತಿಯಾದಂತಹ ಒಂದು ಚರ್ಚೆ ಬರ್ತಾ ಇದೆ. ಈ ಆಯವ್ಯಯ ಏನಿದೆ, ರಾಜ್ಯದ ನಿರೀಕ್ಷೆಗಳನ್ನು ಬೇರೆ ರೀತಿ ಕೊಂಡೊಯ್ತಾ ಇದೆ, ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೆಲಮಟ್ಟದ ಅಭಿವೃದ್ಧಿಗೆ ಅಗತ್ಯವಿರುವಂತಹ ಸ್ಪಷ್ಟ ದಿಕ್ಕು ಮತ್ತು ಬದ್ಧತೆ ಕಾಣ್ತಾ ಇಲ್ಲ. ಇದರಲ್ಲಿ ತುಂಬ ಕೆಳಮಟ್ಟದಲ್ಲಿರುವಂತಹ ಕೆಲಸಗಳು ಅಭಿವೃದ್ಧಿ ಆಗಬೇಕು, ಕೆಳಮಟ್ಟದಲ್ಲಿರುವಂತಹ ಜನರ ಅಭಿವೃದ್ಧಿ ಆಗಬೇಕು, ಅದರ ಕಡೆ ನಾವು ನಡಿಬೇಕಾಗತ್ತೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಸ್ಪಷ್ಟ ದಿಕ್ಕು ಇಲ್ಲ, ಜವಾಬ್ದಾರಿನೂ ಇಲ್ಲ, ಏನೂ ಕಾಣ್ತಾ ಇಲ್ಲ. ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಗಮನನೇ ಹರಿಸಿಲ್ಲ. ರಾಜ್ಯಕ್ಕೆ ಏನೂ ಕೂಡ ಸಿಕ್ಕಿಲ್ಲ. ಈ ಮೂಲಕ ಕರ್ನಾಟಕಕ್ಕೆ 14ನೇ ಹಣಕಾಸಿನಷ್ಟು ಸಹ ಹಣ ಬಂದಿಲ್ಲ. ಹಾಗಾದರೆ ನಾವು ಯಾವ ರೀತಿಯಾಗಿ ರಾಜ್ಯವನ್ನು ನಡೆಸೋದು? ಉತ್ತರ ಪ್ರದೇಶಕ್ಕೆ ಹಾಗೂ ಕರ್ನಾಟಕಕ್ಕೆ ಹಣಕಾಸಿನ ಹಂಚಿಕೆಯಲ್ಲಿ ಭಾರಿ ತಾರತಮ್ಯ ಆಗ್ತಾ ಇದೆ. ಉತ್ತರ ಪ್ರದೇಶಕ್ಕೆ ಜಾಸ್ತಿ ಕೊಟ್ಟಿದ್ದಾರೆ, ಕರ್ನಾಟಕಕ್ಕೆ ಕಮ್ಮಿ ಕೊಡ್ತಾ ಇದ್ದಾರೆ. ಯಾಕೆ ಈ ರೀತಿಯಾಗಿ ತಾರತಮ್ಯ ಮಾಡ್ತಾ ಇದ್ದಾರೆ? ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳನ್ನು ಕೂಡ ಒಂದೇ ಸಮವಾಗಿ ನೋಡಬೇಕಾಗತ್ತೆ. ಆದರೆ ಇಲ್ಲಿ ಆ ರೀತಿಯಾಗಿ ಆಗ್ತಾ ಇಲ್ಲ. ನಮ್ಮ ಕರ್ನಾಟಕದಿಂದ ನಾವು ಹೆಚ್ಚು ತೆರಿಗೆಯನ್ನು ಕಟ್ತಾ ಇದ್ರೂ ಕೂಡ ನಮ್ಮ ಹಣವನ್ನು ತಗೊಂಡು ಇವರು ಬೇರೆ ರಾಜ್ಯಗಳಿಗೆ ಕೊಡ್ತಾ ಇದ್ದಾರೆ. ಇದು ಸರಿಯಿಲ್ಲ. ನಾವು 1 ರೂಪಾಯಿ ಕೊಟ್ಟು ಕನಿಷ್ಠ ಪಕ್ಷ ನಮಗೆ 50 ಪೈಸೆಯನ್ನಾದರೂ ವಾಪಸ್ ಕೊಡಬೇಕಿತ್ತು, ಆದರೆ ಬರೀ ಪೈಸೆಯನ್ನು ಕೊಡ್ತಾ ಇದ್ದಾರೆ. ಇದರಿಂದ ರಾಜ್ಯದ ಅಭಿವೃದ್ಧಿಯನ್ನು ನಾವು ಹೇಗೆ ಮಾಡೋದು? ಜನರಿಗೆ ಯಾವ ಹೊಸ ಯೋಜನೆಗಳನ್ನು ಕೊಡೋದು? ಈಗಾಗಲೇ ನಾವು ಯೋಜನೆಗಳನ್ನು ಕೊಟ್ಟಿದ್ದೀವಿ. ಈಗ ಈ ಸ್ವಲ್ಪ ಪ್ರಮಾಣದ ದುಡ್ಡಿನಿಂದ ನಾವೇನು ಮಾಡೋಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಾರ್ವಜನಿಕ ವಲಯದಲ್ಲಿಯೂ ಕೂಡ ಈ ಬಜೆಟ್ ಬಗ್ಗೆ ಸ್ವಲ್ಪ ಪ್ರಶ್ನೆಗಳು, ಚರ್ಚೆಗಳು ಜಾಸ್ತಿ ಆಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.